ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದೇ ಪದೇ ಈ ರೀತಿಯ ಕೃತ್ಯಗಳಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ವೈಫಲ್ಯವಾಗಿದೆ. ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಅಶ್ರಫ್ ಕೊಟ್ಟಂತಹ ಹೇಳಿಕೆ ಇದು. ಹಿಂದೂ ಮುಖಂಡರು ಉದ್ರೇಕಕಾರಿಯ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಯಾಕೆ ಅವರನ್ನು ಬಂಧಿಸಿಲ್ಲ, ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಹಾಗೂ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ ಅಂತ ಹೇಳಿ ಕಾಂಗ್ರೆಸ್ನ ಜಿಲ್ಲಾ ಉಪಾಧ್ಯಕ್ಷ ಅಶ್ರಫ್ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ರಾಜೀನಾಮೆಯ ನಂತರ ಕೊಟ್ಟಂತಹ ಹೇಳಿಕೆ ಇದು. ಬಂಟ್ವಾಳದಲ್ಲಿ ಬರ್ಬರವಾಗಿ ಹತ್ಯೆಯಾಗಿರುವಂಥ ರೆಹಮಾನ್ನ ಹತ್ಯೆಯ ಬಳಿಕ ಸಾಕಷ್ಟು ಬೆಳವಣಿಗೆಗಳು ನಡೆದಿರುವಂಥದ್ದು. ಅದರಲ್ಲೂ ಆ ಕಾಂಗ್ರೆಸ್ನಲ್ಲಿರುವಂಥ ಮುಸ್ಲಿಂ ಮುಖಂಡರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಕ್ಕೆ ಮುಂದಾಗಿದ್ದಾರೆ. ಸಾಕಷ್ಟು ಇಡೀ ಜಿಲ್ಲೆಯಲ್ಲಿರುವಂಥ ಮುಸ್ಲಿಂ ಮುಖಂಡರುಗಳು ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ರಾಜ್ಯ ಸರ್ಕಾರ ಕಠಿಣವಾದಂಥ ಕ್ರಮ ಕೈಗೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ಕರಾವಳಿಯಲ್ಲಿ ಸರಣಿ ಹತ್ಯೆಗಳಾಗ್ತಾ ಇದೆ ಅನ್ನುವಂಥ ಒಂದು ಆರೋಪಗಳನ್ನು ಮಾಡಿದ್ದಾರೆ. ಇದರಲ್ಲೂ ಪ್ರಮುಖವಾಗಿ ಮಂಗಳೂರಿನ ಮಾಜಿ ಮೇಯರ್ ಆಗಿರುವಂಥ ಮುಸ್ಲಿಂ ಮುಖಂಡ ಕೆ ಅಶ್ರಫ್ ರವರು ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕಾಂಗ್ರೆಸ್ನ ಜಿಲ್ಲಾ ಉಪಾಧ್ಯಕ್ಷರು ಹೌದು. ಈಗ ಆ ಒಂದು ಹುದ್ದೆಗೆ ಅವರು ರಾಜೀನಾಮೆ ಕೊಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಅವರು ನಮ್ಮ ಜೊತೆ ಇದ್ದಾರೆ. ಅಶ್ರಫ್ ಅವರೇ, ನೀವು ಯಾವ ಉದ್ದೇಶದಲ್ಲಿ ಈಗ ನಿಮ್ಮ ಸ್ಥಾನಕ್ಕೆ ಅಂದರೆ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀರಿ? ಉದ್ದೇಶ ತಮಗೆಲ್ಲ ಗೊತ್ತಿದೆ. ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ಪದೇ ಪದೇ ಈ ರೀತಿ ಘಟನೆ ನಡೀತಾ ಇದೆ. ನಾವು ಇಷ್ಟು ಬೇಡಿಕೆ ಇಟ್ಟರೂ ಕೂಡ ಮುಸ್ಲಿಂ ಮುಖಂಡರು ಕೂಡ ಇತ್ತೀಚೆಗೆ ನಡೆದಂಥ ನಮ್ಮ ಜಿಲ್ಲಾ ಮಂತ್ರಿಯವರು ಮತ್ತು ಗೃಹ ಮಂತ್ರಿಯವರು ಮಂಗಳೂರಿಗೆ ಭೇಟಿ ಕೊಡುವಾಗ ನಾವು ಆಕ್ರೋಶಗೊಂಡಿದ್ದೇವೆ. ನಾವು ಜಿಲ್ಲಾ ಮುಖಂಡರು ಈ ದಕ್ಷಿಣ ಕನ್ನಡದಲ್ಲಿ ಈ ರೀತಿ ಪದೇ ಪದೇ ಗಲಾಟೆ ಆಗ್ತಾ ಇದೆ, ಬೇಡದ ಹೇಳಿಕೆ ಕೊಡ್ತಾ ಇದ್ದಾರೆ ಪ್ರಮುಖರು, ಬಜರಂಗ ದಳದವರು ಮತ್ತು ಈ ರೀತಿ ನೀವು ಯಾಕೆ ಅವರನ್ನು ಕಡಿವಾಣ ಹಾಕಲಿಕ್ಕೆ, ಅವರ ಮೇಲೆ ಯಾಕೆ ಬಂಧನ ಮಾಡಲಿಕ್ಕೆ ಆಗಲ್ಲ ಅಂತ ನಾವು ತುಂಬ ಕೂಗೊಂಡು. ಅದು ಅಶ್ರಫ್ ಹತ್ಯೆ ಇತ್ತು. ನಮ್ಮ ಇತ್ತೀಚೆಗೆ ಕುಡುಪಲ್ಲಿ ಒಂದು ಸಾಮೂಹಿಕ 10-50 ಜನ ಸೇರಿಕೊಂಡು ಹೊಡೆದ್ರು ಅವನಿಗೆ. ಪಾಪ ಯಾವ ಊರಿಂದ ಬಂದ ಹುಡುಗ. ಹಾಗಿರುವಾಗ ಇದೆಲ್ಲ ನೀವು ಅಷ್ಟು ಇದು ಮಾಡ್ತಾ ಇಲ್ಲ ಅಂತ ಹೇಳ್ಕೊಂಡು ನಾವು ಆಕ್ರೋಶಗೊಂಡು, ಆಗ ನಮ್ಮ ಗೃಹ ಮಂತ್ರಿ ನಮಗೆ ಭರವಸೆ ಕೊಟ್ಟರು, ನಾವೆಲ್ಲ ಅದು ಸರಿಪಡಿಸ್ತೇವೆ, ಇನ್ನು ಮುಂದೆ ಆಗದ ರೀತಿಯಲ್ಲಿ ನೋಡ್ತೇವೆ ಅಂತ ಹೇಳಿಕೊಂಡು ಹೋದರು. ಹೋದ ತಕ್ಷಣವೇ ಇಲ್ಲಿ ಮತ್ತೆ ಶುರುವಾಯಿತು. ನೀವು ತಮಗೆ ಗೊತ್ತೇ, ಭರತ್ ಕುಂಡೋಡಿ ಅಂತ ಹೇಳಿಕೊಂಡು ಅವರು ಬೇಡದ ಒಂದು ಸ್ಪೀಚನ್ನು ಪುತ್ತೂರಲ್ಲಿ ಮಾಡಿದ್ದಾರೆ. ಅವರ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಅವರು ವಾಪಣಾಗಿ ಚಾಲೆಂಜ್ ಹೊಡೆದಿದ್ದಾರೆ, ನಾವು ಕೊಲ್ಲುತ್ತೇವೆ, ಈ ರೀತಿ ಕೊಲ್ತೇವೆ, ಆ ರೀತಿ ಕೊಲ್ತೇವೆ ಅಂತ ಹೇಳುವಂಥ ರೀತಿಯಲ್ಲಿ ಹೇಳುವಾಗ ಪೊಲೀಸಲ್ಲಿ ಯಾಕೆ ಕಣ್ಣು ಮುಚ್ಚಿ ಕೊಟ್ಟಿದ್ದಾರೆ? ಸರ್ಕಾರ ಯಾಕೆ ಸುಮ್ಮನೆ ಕೂತ್ಕೊಂಡಿದೆ ಅಂತ ಹೇಳಿಕೆ ಯಾಕೆ ಧೈರ್ಯ ಬರ್ತಾ ಇಲ್ಲವ ಇವರನ್ನು ಬಂಧನ ಮಾಡಲಿಕ್ಕೆ? ಆಗಿರುವಾಗ ಮೊನ್ನೆ ಅವರನ್ನು ಆ ರೀತಿ ಅರೆಸ್ಟ್ ಮಾಡಿದರೆ ಈ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖಪಾಲ್, ಒಂದು ಕಡೆ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ, ಮತ್ತೊಂದು ಕಡೆ ಸಾಮೂಹಿಕ ರಾಜೀನಾಮೆಯನ್ನು ಕಾಂಗ್ರೆಸ್ ಮುಖಂಡರುಗಳು ಕೊಡ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸದ್ಯಕ್ಕೆ ಈಗ ಪರಿಸ್ಥಿತಿ ಹೇಗಿದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಲ್ಲಿ ಅಂತ ಹೇಳಿ? ಪ್ರೇಮ್, ಈಗ ಇಡೀ ಜಿಲ್ಲೆ ಬೂದಿ ಮುಚ್ಚಿದ ಕೆಂಡದಂತಿರುವಂಥದ್ದು, ನಿಷೇಧಾಜ್ಞೆ ಜಾರಿ ಇದೆ. ಜೊತೆಗೆ ಎಲ್ಲ ಕಡೆಗಳಲ್ಲಿ ಪೊಲೀಸರು ಬಂದೋಬಸ್ತನ್ನು ಮಾಡಿದ್ದಾರೆ. ಇದರ ಜೊತೆಗೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು. ಈಗ ಈ ರೆಹಮಾನ್ನ ಹತ್ಯೆ ಏನಿದೆ ಇದನ್ನು ಖಂಡಿಸಿ ಈಗ ಕಾಂಗ್ರೆಸ್ನಲ್ಲಿರುವಂಥ ಮುಸ್ಲಿಂ ಮುಖಂಡರು ಯಾರಿದ್ದಾರೆ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ನ ಜಿಲ್ಲಾ ಉಪಾಧ್ಯಕ್ಷ ಮಾಜಿ ಮೇಯರ್ ಆಗಿರುವಂಥ ಕೆ ಅಶ್ರಫ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಮಧ್ಯಾಹ್ನ ಒಂದು ಮುಸ್ಲಿಂ ಮುಖಂಡರುಗಳ, ಮುಸ್ಲಿಂ ಕಾರ್ಯಕರ್ತರ ಒಂದು ಸಭೆ ಆಗುತ್ತೆ. ಆ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಎಲ್ಲ ಸ್ಥಾನಕ್ಕೆ ನಾವು ರಾಜೀನಾಮೆ ಕೊಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರಲಿದ್ದಾರೆ. ಕಾಂಗ್ರೆಸ್ ಪಕ್ಷದ ಜೊತೆ ಇರ್ತೇವೆ, ಆದರೆ ಈಗಿರುವಂಥ ಜವಾಬ್ದಾರಿ ಏನಿದೆ ಆ ಜವಾಬ್ದಾರಿಯನ್ನೆಲ್ಲ ನಾವು ತೊರೆದು ಹೊರಗೆ ಬರ್ತೇವೆ, ಕಾಂಗ್ರೆಸ್ನ ಜೊತೆಗೆ ಇರೋದಿಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇದಕ್ಕೆ ಕಾರಣ ಇಷ್ಟೇ, ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಈ ಜಿಲ್ಲೆಯಲ್ಲಿ ವೈಫಲ್ಯ ಆಗಿದೆ ಅನ್ನುವಂಥದ್ದು ಅವರ ಆರೋಪಗಳಿರುವಂಥದ್ದು. ಈ ಹಿಂದೆ ಸಾಕಷ್ಟು ಕೋಮು ದ್ವೇಷದ ಪ್ರಚೋದನಕಾರಿ ಭಾಷಣಗಳಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಪೊಲೀಸರು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ, ಗೃಹ ಇಲಾಖೆ ಕಂಟ್ರೋಲ್ ಮಾಡಲಿಲ್ಲ, ರಾಜ್ಯ ಸರ್ಕಾರವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಇದರ ಎಫೆಕ್ಟಲ್ಲಿ ಈಗ ಈ ರೀತಿಯಾಗಿ ಹತ್ಯೆಗಳಾಗ್ತಾ ಇದೆ ಅನ್ನುವಂಥದ್ದು ಮುಸ್ಲಿಂ ನಾಯಕರುಗಳ ಒಂದು ಆರೋಪ ಇರುವಂಥದ್ದು. ಪೊಲೀಸರು ಯಾವಾಗ ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ರು, ಓಪನ್ ಆಗಿ ಬಹಿರಂಗ ಹೇಳಿಕೆಗಳನ್ನು ಹಿಂದೂ ಮುಖಂಡರುಗಳು, ಬಜರಂಗ ದಳ ಆಗಿರ್ಬೋದು, ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಇಂಥ ಮುಖಂಡರುಗಳು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈ ಹೇಳಿಕೆ ಕೊಟ್ಟವ್ರನ್ನ ಯಾವುದೇ ಕಾರಣಕ್ಕೂ ಬಂಧನ ಆಗ್ತಾ ಇಲ್ಲ. ಇವರ ಬಂಧನ ಆಗದೇ ಇರುವಂಥ ಕಾರಣಕ್ಕೆ ಇತ್ತೀಚೆಗೆ ನಡೆದಿರುವಂಥ ಕೊಳ್ಳೆಗಾಲು ಸಾಕ್ಷಿ ಅನ್ನುವಂಥ ಒಂದು ಮಾತನ್ನು ಮುಸ್ಲಿಂ ಮುಖಂಡರುಗಳು ಹೇಳ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ನಲ್ಲಿ ಇರುವಂಥ ಮುಸ್ಲಿಮರು ಯಾರಿದ್ದಾರೆ ಅವರೆಲ್ಲರೂ ತಮ್ಮ ಜವಾಬ್ದಾರಿ ಸ್ಥಾನ ಏನಿದೆ ಅದಕ್ಕೆಲ್ಲದಕ್ಕೂ ರಾಜೀನಾಮೆ ಕೊಟ್ಟು ನಾವು ಕಾಂಗ್ರೆಸ್ನಿಂದ ದೂರ ಉಳಿಯುತ್ತೇವೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದೆ. ಇದು ಕಾಂಗ್ರೆಸ್ ಸರ್ಕಾರ ಏನಿದೆ ಅದಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಈ ಜಿಲ್ಲೆಯ ಮುಸ್ಲಿಮರು ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ನಾವು ಇರುವಂಥದ್ದೇ ಕಾಂಗ್ರೆಸ್ಸಿನ ಬೆಂಬಲಿಗರಾಗಿರುವಂಥದ್ದು, ಕಾಂಗ್ರೆಸ್ ಪಕ್ಷದ ಜೊತೆ ಇರುವಂಥವರು. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಮುಸ್ಲಿಮರಿಗೆ ಯಾವುದೇ ರೀತಿಯಾದಂಥ ಪ್ರಯೋಜನಗಳಾಗ್ತಾ ಇಲ್ಲ ಅನ್ನುವಂಥ ಒಂದು ಆರೋಪ
ಈಗ ಮುಸ್ಲಿಮರ ಹತ್ರ ಇರುವಂತದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.